ಒಂದೇ ದಿನ 4,37,617 ಮತದಾರರ ಹಕ್ಕು ಕಿತ್ತುಕೊಂಡ ಚುನಾವಣಾ ಆಯೋಗ. ಒಟ್ಟಾರೆ 68 ಲಕ್ಷ ಮತದಾರರು ಕರಡು ಮತದಾರರ ಪಟ್ಟಿಯಿಂದಲೇ ಡಿಲೀಟ್. ಆಯೋಗದ ಒತ್ತಡದಿಂದ ಮನೆಯಲ್ಲೇ ಕುಳಿತು ಆಬ್ಸೆಂಟ್ ಶಿಫ್ಟೆಡ್ ಎಂದು ಬರೆಯುತ್ತಿರುವ BLOಗಳು. ರಾಜ್ಯದಲ್ಲಿ 1 ಕೋಟಿಗೂ ಅಧಿಕ ಮತದಾರರ ಹಕ್ಕಿಗೆ ಕುತ್ತು ತಂದ SIR. ಸ್ನೇಹಿತರೆ, ಭಾನುವಾರ ಒಂದೇ ದಿನ SIR ಪ್ರಕ್ರಿಯೆಯಲ್ಲಿ ರಾಜ್ಯಾದ್ಯಂತ 5,90,775 ಎನ್ಯುಮರೇಷನ್ ಫಾರ್ಮ್ಗಳನ್ನು BLOಗಳು ತಮ್ಮ ಆ್ಯಪ್ನಲ್ಲಿ ಅಪ್ಲೋಡ್ ಮಾಡಿದ್ದಾರೆ, ಅಂದರೆ ಡಿಜಿಟೈಸ್ ಮಾಡಿದ್ದಾರೆ. ಅದರಲ್ಲಿ ಬರೋಬ್ಬರಿ 75% ಅಂದರೆ 4,37,617 ಮತದಾರರನ್ನು ಒಂದೇ ದಿನ ಆಬ್ಸೆಂಟ್ ಶಿಫ್ಟೆಡ್ ಎಂದು ಬರೆದಿದ್ದಾರೆ. ಅರ್ಥಾತ್ ಅವರ ಹೆಸರನ್ನು ಮತದಾರರ ಪಟ್ಟಿಯಿಂದಲೇ ಡಿಲೀಟ್ ಮಾಡಿದ್ದಾರೆ. ಕೇವಲ 1,53,158 ಮತದಾರರು ಮಾತ್ರ ಸರಿಯಾಗಿದ್ದಾರೆ ಅಂತೇಳಿ ಅವ್ರನ್ನ ಪಟ್ಟಿಗೆ ಸೇರಿಸಲಾಗಿದೆ. ಅಲ್ಲಿಗೆ ನಾವು ಇಷ್ಟು ದಿನದಿಂದ ಈ SIR ಯಾವ ರೀತಿಯಲ್ಲಿ ಅರ್ಹ ಮತದಾರರನ್ನು ಕೈಬಿಡ್ತಕ್ಕಂಥ ಉದ್ದೇಶದಿಂದಲೇ ಜಾರಿಗೊಳಿಸಲಾಗ್ತಾ ಇದೆ ಅಂತಕ್ಕಂಥ ಆರೋಪ ಮಾಡಿದ್ವಲ್ಲ, ಅದು ಈಗ ಮತ್ತಷ್ಟು ಮಗದಷ್ಟು ಸ್ಪಷ್ಟವಾಗ್ತಾ ಇದೆ. ಇನ್ನು ಚುನಾವಣಾ ಆಯೋಗ ಒಟ್ಟು 100% ಎನ್ಯುಮರೇಷನ್ ಫಾರ್ಮ್ಗಳನ್ನು ವಿತರಣೆ ಮಾಡಿದ್ದೀವಿ ಅಂತ ಹೇಳ್ಕೊಳ್ತಾ ಇದ್ದಾರೆ. ಇದು ದೊಡ್ಡ ಸುಳ್ಳು. ಈ ವರದಿ ನೋಡಿ, ಬೆಳಗಾವಿ ಜಿಲ್ಲೆಯ ಯರಗಟ್ಟಿ ಪಟ್ಟಣದಲ್ಲಿ ಅಲೆಮಾರಿ ಸಮುದಾಯದ ಹಲವಾರು ಕುಟುಂಬಗಳಿಗೆ ಇನ್ನೂ ಎನ್ಯುಮರೇಷನ್ ಫಾರ್ಮ್ ಸಿಕ್ಕಿಲ್ಲ. ಒಂದೇ ಮನೆಯಲ್ಲಿ 4-5 ಜನ ಮತದಾರರಿದ್ದಾರೆ. ಕೆಲವರಿಗೆ ಫಾರ್ಮ್ ಸಿಕ್ಕಿದೆ, ಕೆಲವರಿಗೆ ಇನ್ನೂ ಬಂದಿಲ್ಲ. ಬೆಂಗಳೂರಿನಂಥ ನಗರಗಳಲ್ಲಿ ಮನೆ ಬದಲಿಸಿರ್ತಕ್ಕಂಥ ಬಹುತೇಕರಿಗೆ ಎನ್ಯುಮರೇಷನ್ ಫಾರ್ಮ್ನ ಕೊಟ್ಟಿಲ್ಲ, ಬದಲಿಗೆ ಅವ್ರನ್ನ ಪರ್ಮನೆಂಟ್ಲಿ ಶಿಫ್ಟೆಡ್ ಅಂತ ಬರೆಯಲಾಗ್ತಿದೆ. ಮನೆ ಬದಲಿಸ್ತಕ್ಕಂಥದ್ದು ತಪ್ಪೆ. ಇಷ್ಟು ಬೇಗ ಅವರು ವಿಳಾಸ ಬದಲಾವಣೆ ಮಾಡ್ಕೊಳ್ಳಿಕ್ಕೆ ಸಾಧ್ಯನಾ? SIR ಆರಂಭ ಆಗೋಕ್ಕಿಂತ ಮುಂಚೆನೇ ನಾವು ಈ ಥರ ಮಾಡ್ತಾ ಇದ್ದೀವಿ, ಫ್ರೀಸ್ ಮಾಡಿಬಿಡ್ತೀವಿ, ಆಮೇಲೆ ಬದಲಾವಣೆ ಮಾಡ್ಕೊಳ್ಳೋಕ್ಕಾಗಲ್ಲ, ಈಗಲೇ ಯಾರಾದರೂ ಏನಾದ್ರು ಕರೆಕ್ಷನ್ ಇದ್ರೆ ಮಾಡಿಸ್ಕೊಬಿಡಿ, ವಿಳಾಸ ಬದಲಾವಣೆ ಮಾಡಿದ್ರೆ ಮಾಡ್ಕೊಬಿಡಿ ಅಂತ ಚುನಾವಣಾ ಆಯೋಗ ಮೊದಲೇ ಪ್ರಚಾರ ಮಾಡಲಿಲ್ಲ. ಯಾಕೆ? ಇಂಥ ಯಾವ ಪ್ರಶ್ನೆಗಳಿಗೂ ಚುನಾವಣಾ ಆಯೋಗ ಉತ್ತರ ಕೊಡಲ್ಲ, ಬದಲಿಗೆ ಏಕ್ದಮ್ ನಿಮ್ಮ ಹೆಸರನ್ನ ಡಿಲೀಟ್ ಮಾಡಲಿಕ್ಕೆ ಅದು ಹೊರಟಿದೆ. 100% ಶುದ್ಧ ಶ್ರೀಗಂಧ ಎಣ್ಣೆಯಿಂದ ತಯಾರಾಗಿದೆ. ಅಸಲಿ ಉತ್ತಮಿಕೆಯನ್ನು ಹೊಂದಿದೆ. ಮೈಸೂರು ಸ್ಯಾಂಡಲ್ ಸೋಪ್, ನನ್ನ ರಾಯಲ್ ಬ್ಯೂಟಿ ರಿಚುವಲ್. ಇನ್ನು ಒಟ್ಟಾರೆ ನೋಡುವುದಾದರೆ ಭಾನುವಾರದ ಸಂಜೆ ವೇಳೆಗೆ 4,39,212 ಅಂದರೆ 74.02% ಅಷ್ಟು ಡಿಜಿಟೈಸ್ ಮಾಡಿದ್ದಾರೆ. ಅದರಲ್ಲಿ 68,28,558 ಮತದಾರರನ್ನು ASDDO ಎಂದು ಪಟ್ಟಿ ಮಾಡಲಾಗಿದೆ. ಆಬ್ಸೆಂಟು, ಶಿಫ್ಟು, ಡೆತ್ತು, ಡೂಪ್ಲಿಕೇಟು, ಅದರ್ಸ್ ಅಂತ 68 ಲಕ್ಷ ಜನರನ್ನ ಪಟ್ಟಿ ಮಾಡಿದ್ದಾರೆ. ಅದರಲ್ಲಿ 50 ಲಕ್ಷ ಜನರನ್ನ ಅನಾಮತರಾಗಿ ಶಿಫ್ಟೆಡ್ ಅಂತ ಬರೆದುಬಿಟ್ಟಿದ್ದಾರೆ. ಯಾಕೆ? ನೀವು ಡೆತ್ ಅಂತ ಬರೆದ್ಬಿಟ್ರೆ ನಾಳೆ ಅವರು ಬಂದು ನಾನು ಬದುಕಿದ್ದೀನಪ್ಪ, ಹೆಂಗೆ ಡೆತ್ ಅಂತ ಬರೆದೆ ಅಂತೇಳಿ ಗಲಾಟೆ ಮಾಡ್ತಾರೆ, ಕೇಸ್ ಹಾಕ್ತಾರೆ. ಅದ್ರ ಬದಲಿಗೆ ಶಿಫ್ಟೆಡ್ ಅಂತ ಬರೆದ್ಬಿಟ್ರೆ ಅವರು ಹೆಸರೇ ಕರಡು ಮತದಾರರ ಪಟ್ಟಿಗೆ ಬರಲ್ಲ. ಆನಂತರ ವಾಪಸ್ ಅವರು ಫಾರ್ಮ್ 6 ಹಾಕಬೇಕು, ಅವರು ಡಿಕ್ಲರೇಷನ್ ಫಾರ್ಮ್ ಕೊಡಬೇಕು, ದಾಖಲೆ ಕೊಡಬೇಕು, ಮತ್ತಷ್ಟು ಮಗದಷ್ಟು ಕೆಲಸಗಳನ್ನ ಮಾಡಬೇಕು. ಅಲ್ಲಿಗೆ ಅವ್ರು ಯಾರು ಅಷ್ಟು ತಲೆ ಕೆಡಿಸ್ಕೊಳ್ಳಲ್ಲ ಅಂತೇಳಿ 50 ಲಕ್ಷ ಜನರನ್ನ ಶಿಫ್ಟೆಡ್ ಅಂತ ಬರೆದ್ಬಿಟ್ಟಿದ್ದಾರೆ. ನಿಯಮಗಳ ಪ್ರಕಾರ BLOಗಳು ಪ್ರತಿ ಮನೆಗೆ ಹೋಗಿ ಆ ಮನೆಯಲ್ಲಿ ಯಾರು ಇಲ್ಲ ಅಂತಂದರೆ ಒಂದು ರೌಂಡ್ ಸ್ಟಿಕ್ಕರನ್ನು ಅಂಟಿಸಿ ಅದರಲ್ಲಿ ತಮ್ಮ ನಂಬರನ್ನು ಅಲ್ಲಿ ಪ್ರಿಂಟ್ ಆಗಿರ್ತದೆ ಅದನ್ನು ಬರೆದು ಬರಬೇಕು. ಮನೆಯವರು ಯಾವಾಗಾದ್ರು ಬಂದು ಆ ಸ್ಟಿಕ್ಕರ್ ನೋಡಿದ್ರೆ ಓ ನಮ್ಮ ಮನೆಗೆ BLO ಬಂದು ಹೋಗಿದ್ದಾರೆ ಅಂತೇಳಿ ಆ ಫೋನ್ ನಂಬರಿಗೆ ಫೋನ್ ಮಾಡಿ ಕರೆಸ್ಕೊಂಡೋ ಅಥವಾ ಇವರೇ ಹೋಗಿಯೋ ಎನ್ಯುಮರೇಷನ್ ಫಾರ್ಮ್ನ ಕಲೆಕ್ಟ್ ಮಾಡ್ಕೊಳ್ಬೇಕು. ಒಂದು ವೇಳೆ ಮನೆಯವರು ಆ ಸ್ಟಿಕ್ಕರ್ನ ನೋಡಿಲ್ಲ ಅಂತಂದರೆ BLO ಮತ್ತೆ ಒಂದು ವಾರ ಬಿಟ್ಟು ಬರಬೇಕು, ಅದಾದ ನಂತರ ಮತ್ತೆ ಇನ್ನೊಂದು ವಾರ ಬಿಟ್ಟು ಬರಬೇಕು. ಒಟ್ಟಾರೆ 3 ಬಾರಿ ಭೇಟಿ ಕೊಟ್ಟಾಗಲೂ ಕೂಡ ಮತದಾರರು ನಮಗೆ ಸಿಕ್ಕಿಲ್ಲ ಅಂತಂದರೆ ಆಗ ಅವರು ಆಬ್ಸೆಂಟ್ ಅಥವಾ ಪರ್ಮನೆಂಟ್ಲಿ ಶಿಫ್ಟೆಡ್ ಅಂತ ಬರೀಬೇಕು. ಇದು ಯಾವುದನ್ನು ಕೂಡ BLOಗಳು ಮಾಡೋಕ್ಕಾಗ್ತಾ ಇಲ್ಲ, ಅವ್ರಿಗೆ ಅದಕ್ಕೆ ಟೈಮೇ ಇಲ್ಲ. ಒಂದು ಸಲ ಬರ್ತಾರೆ, ಕೇಳ್ತಾರೆ ಅಕ್ಕಪಕ್ಕದ ಮನೆಯವ್ರನ್ನ, 2nd ಫ್ಲೋರು 1st ಫ್ಲೋರ್ಗೆ ಹತ್ತದೇ ಇಲ್ಲ, ಅವರು ಅಲ್ಲಿ ಬನ್ನಿ ಅಂತ ಕರೀತಾರೆ, ಯಾರಾದರೂ ಇದ್ರಾ ಅವರಿಗೆ ಫಾರ್ಮ್ ಕೊಡ್ತಾರೆ, ಇಲ್ವಾ ಅವ್ರನ್ನ ಆರಾಮಾಗಿ ಶಿಫ್ಟೆಡ್ ಅಂತ ಬರೀತಕ್ಕಂಥ ಪ್ರವೃತ್ತಿ ಕಂಡು ಬರ್ತಾ ಇದೆ. ಇದೆಲ್ಲದಕ್ಕೂ ನಾವು BLOಗಳನ್ನ ಹೊಣೆ ಮಾಡೋದಿಲ್ಲ, ಬದಲಿಗೆ ಚುನಾವಣಾ ಆಯೋಗವೇ ನೇರ ಹೊಣೆ ಹೊತ್ಕೊಳ್ಬೇಕಾಗಿದೆ. ಯಾಕೆ ಅಂದರೆ ಜುಲೈ 15ನೇ ತಾರೀಕಿನ ಹೊತ್ತಿಗೆ ಎನ್ಯುಮರೇಷನ್ ಫಾರ್ಮು ಕಡಿಮೆ ವಿತರಣೆ ಆಗಿತ್ತು. ಆಗ ಮೇಲಿಂದ ಅಧಿಕಾರಿಗಳು ಒಂದು ಆದೇಶವನ್ನು ಕೊಟ್ಟರು. ಅದೇನಪ್ಪ ಅಂತಂದರೆ
ಅಂದರೆ ಇವತ್ತು ಸಂಜೆ ಒಳಗೆ ನೀವು ಮ್ಯಾಕ್ಸಿಮಮ್ ಈ ಎನ್ಯುಮರೇಷನ್ ಫಾರ್ಮ್ನ ವಿತರಣೆ ಮಾಡಿರಬೇಕು. ಅದೇನು ಮಾಡ್ತಿರೋ ನಮ್ಗೆ ಗೊತ್ತಿಲ್ಲ ಅಂತಕ್ಕಂಥ ಎಚ್ಚರಿಕೆಯನ್ನು ಕೊಟ್ಟರು. ಈಗಾಗಲೇ ಒತ್ತಡದಲ್ಲಿದ್ದಂಥ BLOಗಳು ಮನೆ ಮನೆ ಭೇಟಿ ನೀಡುವ ಬದಲು ಸಿಕ್ಕವ್ರಿಗೆ ಆಬ್ಸೆಂಟು ಮತ್ತು ಸಿಕ್ಕವ್ರಿಗೆ ಪರ್ಮನೆಂಟ್ಲಿ ಶಿಫ್ಟೆಡ್ ಅಂತ ಹಾಕಿ ಮನಸ್ಸೋ ಇಚ್ಛೆ ಬರಿತಾ ಇದ್ದಾರೆ. ಅವ್ರು ತೋರಿಸ್ತಾ ಇದ್ದಾರೆ, ನೋಡಿ ನಾವು 100% ಕೊಟ್ಟಿದ್ದೀವಿ ಅಂತಕ್ಕಂಥದ್ದು. ಆದರೆ ಆ 100%ಅಲ್ಲಿ 50%ಗಿಂತಲೂ ಹೆಚ್ಚು ಜನರನ್ನ ಎಲ್ಲೂ ಹೋಗ್ದೇ ಮನೇಲೇ ಕೂತು ಶಿಫ್ಟೆಡ್ ಅಂತ ಆಗ್ತಾ ಇದ್ದಾರೆ. ಬೆಂಗಳೂರಿನ ಕೆಲವು ಬೂತ್ಗಳಲ್ಲಿ 800 ಮತದಾರರಿದ್ದಾರೆ, ಅದರಲ್ಲಿ 500ಕ್ಕಿಂತ ಹೆಚ್ಚು ಮತದಾರರು ಶಿಫ್ಟೆಡ್ ಅಂತ ಬರೆದುಬಿಟ್ಟಿದ್ದಾರೆ. ಇದನ್ನು ಯಾರಾದರೂ ನಂಬ್ತಾರಾ? ಒಬ್ಬ ಅರ್ಹ ಮತದಾರರನ್ನು ಬಿಡೋದಿಲ್ಲ ಅಂತೇಳಿ ಚುನಾವಣಾ ಆಯೋಗ ಬಾಯಲ್ಲಿ ಹೇಳ್ತದೆ, ತನ್ನ ಟ್ಯಾಗ್ಲೈನ್ ಮಾಡ್ಕೊಳ್ತದೆ. ಆದರೆ ಯದ್ವಾ ತದ್ವಾ ಹೆಸರುಗಳನ್ನ ಕೈ ಬಿಡ್ತಾ ಇದೆ. ನಮಗೆ ಗೊತ್ತಿರ್ತಕ್ಕಂಥ ಹಲವಾರು ಸ್ನೇಹಿತರೆ, ನಾವು ಮನೆ ಬದಲಿಸಿದ್ದೀವಿ, ಹಳೆ ಮನೆ ಅಡ್ರೆಸ್ಗೆ ಎನ್ಯುಮರೇಷನ್ ಫಾರ್ಮ್ ಬಂದಿದೆ, ದಯವಿಟ್ಟು ಕೊಡಿ ಅಂತ ಎಷ್ಟೇ ಫೋನ್ ಮಾಡಿ ಗೋಗೆರೆದ್ರು ಕೂಡ BLOಗಳು ಕೊಡ್ತಾ ಇಲ್ಲ. ಸರಿ ಬೇಡಪ್ಪ ಅಂತ ಆನ್ಲೈನಲ್ಲೇ ತುಂಬಿಟ್ರೆ ಅದನ್ನು ಕೂಡ ಅಪ್ರೂವ್ ಮಾಡ್ತಾ ಇಲ್ಲ, ಬದಲಿಗೆ ಶಿಫ್ಟೆಡ್ ಆಬ್ಸೆಂಟ್ ಅಂತ ಬರಿತಾ ಇದ್ದಾರೆ. ಒಟ್ಟಾರೆಯಾಗಿ ಚುನಾವಣಾ ಆಯೋಗ ಮತದಾರರಿಗೆ ತೊಂದರೆ ಕೊಡ್ತಕ್ಕಂಥ ಕೆಲಸದಲ್ಲಿ ನಿರತವಾಗಿದೆ. ಕರಡು ಪಟ್ಟಿಯಲ್ಲಿ ಹೆಸರು ಬಂದಿಲ್ಲ ಅಂತಂದರೆ ಅವರು ಸಮಸ್ಯೆಗೆ ಸಿಲುಕಬೇಕಾಗ್ತದೆ. ಜೊತೆಗೆ ಇನ್ನೊಂದು ದೊಡ್ಡ ಸಮಸ್ಯೆ ಈ ಲಾಜಿಕಲ್ ಡಿಸ್ಕ್ರಬೆನ್ಸಿ. ಯಾರೆಲ್ಲ ಎನ್ಯುಮರೇಷನ್ ಫಾರ್ಮ್ನ ತುಂಬಿ ಕೊಟ್ಟಿದ್ದಾರೆ ಅದರಲ್ಲಿ ಒಂದು ಸ್ಪೆಲ್ಲಿಂಗ್ ಮಿಸ್ಟೇಕ್ ಕಾರಣಕ್ಕೆ, ವಯಸ್ಸಿನ ಅಂತರದ ಕಾರಣಕ್ಕೆ ಅವರೆಲ್ಲರಿಗೂ ಕೂಡ BLO ಆ್ಯಪಲ್ಲಿ ಅನಾಮಲೀಸ್ ಅಂತ ತೋರಿಸ್ತಾ ಇದೆ, ಅಂದರೆ ಲಾಜಿಕಲ್ ಡಿಸ್ಕ್ರಬೆನ್ಸ್ ಅಂತ ತೋರಿಸ್ತಾ ಇದೆ. ಈ ರೀತಿ ರಾಜ್ಯದ 1 ಕೋಟಿಗೂ ಅಧಿಕ ಮತದಾರರಿಗೆ ಅವರ ಹೆಸರು ಕರಡು ಮತದಾರರ ಪಟ್ಟಿಯಲ್ಲಿ ಬಂದರೂ ಕೂಡ ನೋಟಿಸ್ ಕೊಟ್ಬಿಟ್ಟು ಇದಕ್ಕೆ ನೀವು ದಾಖಲೆ ಕೊಡಿ ಅಂತಕ್ಕಂಥ ಕೇಳ್ತಕ್ಕಂಥ ಕೆಲಸವನ್ನು ಚುನಾವಣಾ ಆಯೋಗ ಮಾಡ್ತಾ ಇದೆ. ಒಟ್ಟಾರೆಯಾಗಿ ಅಗತ್ಯವಿಲ್ಲದೆ ಹೊರೆಯನ್ನು ಜನರ ಮೇಲೆ ಚುನಾವಣಾ ಆಯೋಗ ಹೊರಿಸ್ಬಿಟ್ಟಿದೆ. ಜನ ಆ ಭಾರವನ್ನು ತಾಳಲಾರದೆ ತತ್ತರಿಸುತ್ತಿದ್ದಾರೆ. ಆಯೋಗ ಹೀಗೆ ತರಾತುರಿಯಲ್ಲಿ SIR ಮಾಡುವ ಬದಲಿಗೆ 6 ತಿಂಗಳು ಸಮಯ ಇಟ್ಕೊಂಡು ಸಾವಧಾನವಾಗಿ ಮಾಡಲಿಕ್ಕೆ ಇವರಿಗೆ ಏನು ತೊಂದರೆ? ವಿಳಾಸ ಬದಲಿಸಿಕೊಳ್ಳಲು ಜನರಿಗೆ 15 ದಿನ 20 ದಿನ ಸಮಯ ಯಾಕೆ ಕೊಡಲಿಲ್ಲ? ಹೋಗಲಿ, ಮನೆ ಬದಲಿಸಿರ್ತಕ್ಕಂಥವ್ರಿಗೆ ಹೊಸ ವಿಳಾಸದಲ್ಲಿ ಎನ್ಯುಮರೇಷನ್ ಫಾರ್ಮ್ನ ಪ್ರಿಂಟಾಗಿ ಕೊಡಬೇಕಲ್ವಾ? ಅದನ್ನು ಮಾಡಲ್ಲ. ಹಳೆ ವಿಳಾಸದಲ್ಲಿ ಎನ್ಯುಮರೇಷನ್ ಫಾರ್ಮ್ನು ಕೊಡಲ್ಲ. ಒಟ್ಟಾರೆಯಾಗಿ ಆಬ್ಸೆಂಟು ಶಿಫ್ಟೆಡು ಅಂತೇಳಿ ಈ ಜನರ ಮತದಾನದ ಹಕ್ಕನ್ನು ಯಾಕೆ ಕಿತ್ಕೊಳ್ತಾ ಇದ್ದೀರಿ? ಇದಕ್ಕೆ ಚುನಾವಣಾ ಆಯೋಗ ಉತ್ತರಿಸಬೇಕು. ಇನ್ನೂ 10 ದಿನ ಸಮಯ ಇದೆ. ಈ 10 ದಿನ ಸಮಯದಲ್ಲಿ BLOಗಳಿಗೆ ಸರಿಯಾಗಿ ತರಬೇತಿಯನ್ನು ಕೊಟ್ಟು, ಯಾರಾದರೂ ಫೋನ್ ಮಾಡಿ ಕೇಳಿದ್ರೆ ಅವರಿಗೆ ಎನ್ಯುಮರೇಷನ್ ಫಾರ್ಮ್ನ ಕೊಡಿ. ಡೂಪ್ಲಿಕೇಟ್ ಇದ್ದರೆ ಕೊಡಬೇಡಿ. ಡೂಪ್ಲಿಕೇಟ್ ಇರೋರು, ಡೆತ್ ಇರೋರನ್ನ ಖಂಡಿತ ನೀವು ಡಿಲೀಟ್ ಮಾಡಿ, ಅದನ್ನು ಎಲ್ಲರೂ ಬೆಂಬಲಿಸ್ತಾರೆ. ಆದರೆ ಬದುಕಿರೋರಿಗೆ ನೀವು ಎನ್ಯುಮರೇಷನ್ ಫಾರ್ಮ್ನ ಕೊಡ್ದೇ ಅವರ ಹಕ್ಕನ್ನು ಕಿತ್ಕೋಬೇಡಿ ಅಂತಕ್ಕಂಥದ್ದು ನಮ್ಮ ಒತ್ತಾಯ ಆಗಿದೆ. ಮತ್ತು ಎರಡನೇದಾಗಿ ಏನು BLO ಆ್ಯಪಲ್ಲಿ ಡಿಸ್ಕ್ರಿಪೆನ್ಸಿ ತೋರಿಸ್ತಾ ಇದೆ ಅದನ್ನ BLOಗಳು ಸರಿ ಮಾಡ್ಬೋದು. ತಂದೆ ಹೆಸರು ತಪ್ಪಿದ್ರೆ ತಾಯಿ ಜೊತೆ ಮ್ಯಾಪಿಂಗ್ ಮಾಡ್ಬೋದು, ತಾಯಿ ಹೆಸರು ತಪ್ಪಿದ್ರೆ ಅಜ್ಜ ಅಜ್ಜಿ ಜೊತೆ ಮ್ಯಾಪಿಂಗ್ ಮಾಡ್ಬೋದು, ವಯಸ್ಸು ಯಾರು ಸರಿ ಇರ್ತದೆ ಅವ್ರ ಜೊತೆ ಮ್ಯಾಪಿಂಗ್ ಮಾಡ್ಬೋದು. ಈ ರೀತಿ ಎಲ್ಲ ಮಾಡಿಯೂ ಯಾವ ಅರ್ಹ ಮತದಾರರ ಹಕ್ಕು ಕೂಡ ಕಿತ್ತುಕೊಳ್ಳದ ರೀತಿಯಲ್ಲಿ ಈ SIR ಅನ್ನು ಮಾಡಬೇಕಾಗ್ತದೆ. ಇಲ್ಲ ಅಂತಂದರೆ ಜನ ನಿಮ್ಮ ವಿರುದ್ಧ ತೀವ್ರ ಹೋರಾಟ ಮಾಡ್ತಾರೆ ಅಂತಕ್ಕಂಥ ಎಚ್ಚರಿಕೆಯೊಂದಿಗೆ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.